ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಅವರೆಕಾಳು ಹೀರೆಕಾಯಿ ಮಸಾಲೆ ಸಾಮಾನು ಹಾಕ್ತೆ. ಕೆಲವ್ರಿಗೆ ಹಿಡಿಸುತ್ತೆ, ಕೆಲವ್ರಿಗೆ ಹಿಡಿಸಲ್ಲ. ಮಸಾಲೆ ಇಲ್ಲದ ಸಾಂಬಾರು ಮಾಡಿದ್ದೀನಿ. ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ಸ್ವಲ್ಪ ಹಸಿ ಅವರೆಕಾಳು ತೊಗೊಂಡಿದ್ದೀನಿ ಮತ್ತು ಅಮೆರಿಕನ್ ಜೋಳ ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಹಾಕ್ತೀನಿ. ಇದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು 2 ವಿಷಲ್ ಬರ್ಸ್ಕೊಳ್ತೀನಿ ಮೊದಲಿಗೆ. ಇಲ್ಲಿ ನಾನು ಬನ್ಸಿ ರವೆ ಕಾಲು, ಅಕ್ಕಿ ರವೆ ಮನೇಲಿ ಮಿಲ್ಲಲ್ಲಿ ಬೀಸ್ಕೊಂಡಿದ್ದೆ. ಅಕ್ಕಿಯಿಂದ ರವೆ ಮಾಡಿಸ್ಕೊಂಡಿದ್ದೆ. ಅದು ಎರಡನ್ನು ತೊಗೊಂಡಿದ್ದೀನಿ. ಎರಡನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಲೈಟಾಗಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಎಣ್ಣೆ ಏನು ಬೇಡ, ಹಾಗೆ ಡ್ರೈ ಹುರಿತೀನಿ. ಈ ರೀತಿ ಹುರಿಬೇಕು. ಘಮ ನಮಗೆ ಗೊತ್ತಾಗುತ್ತೆ, ಗಮ್ ಅನ್ನುತ್ತೆ. ಸೀಸಬಾರ್ದು. ಮುಕ್ಕಾಲು ಉರಿ ಮಾಡಿಕೊಂಡು ಅರ್ಧ ಅಥವಾ ಮುಕ್ಕಾಲು ಉರಿ ಇಟ್ಕೊಂಡು ಹುರಿಬೇಕು. ಸೀಸಬಾರ್ದು. ಗಮ್ ಅನ್ನೋಷ್ಟರೊಳಗೆ ನಮಗೆ ಗೊತ್ತಾಗುತ್ತೆ ಇದ್ರದ್ದು ವಾಸನೆ. ಇವಾಗ ಇಷ್ಟು ಹುರಿದ್ರೆ ಸಾಕು, ತೆಗೆದುಬಿಡೋಣ. ಇಲ್ಲಿ ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, ಕರಿಬೇವಿನ ಸೊಪ್ಪು. ಈ ಬಾಣಲಿಗೆ 1-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ದೊಡ್ಡ ಸ್ಪೂನಲ್ಲಿ. ಇವಾಗ ಹಾಕೋಣ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ನೋಡಿ ಇಷ್ಟು ಸಿಡಿತಾ ಇದೆ. ಅಷ್ಟರಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದು. 5 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಜ್ಜಿ ಬೋಂಡ ಬೇಯಿಸ್ತಾರಲ್ಲ ಮೆಣಸಿನ್ಕಾಯಿ, ಅದು. ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೋಣ ಅದರೊಳಗಡೆ, ಒಗ್ಗರಣೆ ಒಳಗಡೆ. ನೋಡಿ ಇಷ್ಟು ಬಾಡಿದ ಮೇಲೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಇವಾಗ ಕಾಯಿ ತುರಿ ಹಾಕೋಣ. ನಾವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ವಲ್ಲ ತರಕಾರಿ, ಕ್ಯಾರೆಟು, ಬೀನ್ಸು, ಅದನ್ನು ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ ಒಗ್ಗರಣೆ ಒಳಗಡೆ. ನಾನು ಬನ್ಸಿ ರವೆ ಕಾಲು, ಅಕ್ಕಿ ರವೆ ಕಾಲು ಅರ್ಧ ತೊಗೊಂಡಿದ್ದೆ. ಅರ್ಧ 2 ಡಬ್ಬಲ್ ನೀರು ಹಾಕಿದ್ದೀನಿ. ಇವಾಗ ಇದಕ್ಕೆ ಬೆಂದಿರೋದು ಕ್ಯಾರೆಟು, ಬೀನ್ಸು, ಅವರೆಕಾಳು, ಜೋಳ, ಅಮೆರಿಕನ್ ಜೋಳ ಎಲ್ಲ ಹಾಕಿಬಿಟ್ಟು ಉಪ್ಪು ಎಲ್ಲ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಈ ಥರ ಕುದಿ ಬರಬೇಕು ನೀರು ಹಾಕಿರೋದು. ಇವಾಗ ಮಧ್ಯಕ್ಕೆ ರವೆ ಹಾಕ್ಬಿಡೋಣ. ಬನ್ಸಿ ರವೆ ಮತ್ತು ಅಕ್ಕಿ ರವೆ ಹುರಿದಿರೋದು. ಏನು ಗಂಟಾಗಲ್ಲ. ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಬರೋದು. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸಿಮ್ಮಲ್ಲಿ ಇಟ್ಬಿಟ್ಟು ಅದೇ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಸಿಮ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಲಿ. ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೂ ಸ್ವಲ್ಪ ನೀರಿದೆ. ಇದೆಲ್ಲ ಡ್ರೈ ಆಗಬೇಕು. ಕೆಳಗಿಂದ ಎಲ್ಲ ಮೇಲ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆಗೋ ತನಕ ಇನ್ನೊಂದು ಸ್ವಲ್ಪ ಮುಚ್ಚೋಣ. ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿ ಮೇಲೆ ನಿಂಬೆ ರಸ ಹಾಕ್ತೀನಿ. ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚುತ್ತೀನಿ. ಯಾರು ತರಕಾರಿ ತಿನ್ನಲ್ಲ ಮಕ್ಕಳು, ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ವಯಸ್ಸಾದವ್ರಿಗೂ ಚೆನ್ನಾಗಿರುತ್ತೆ. ತರಕಾರಿ ತುಂಬ ಹಾಕಿ ಮಾಡಿರೋ ಅಕ್ಕಿ ತರಿ ಉಪ್ಪಿಟ್ಟು ರೆಡಿ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ನೋಡಿ ಅವರೆಕಾಳು ಉಪ್ಪಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ತರಕಾರಿ ಹಾಕಿ ಅವರೆಕಾಳು ಹಾಕಿದ್ದೀನಿ, ಅಕ್ಕಿ ತರಿ ಮತ್ತು ಬನ್ಸಿ ರವೆ. ಈ ರೀತಿ ನೀವು ಮನೆಯಲ್ಲಿ ಬೆಳಗಿನ ತಿಂಡಿಗೆ ಮಾಡಿಕೊಂಡು ತಿನ್ನಿ. ಇಲ್ಲಿ ಹಸಿ ಅವರೆಕಾಳು 1 ಲೋಟ ತೊಗೊಂಡಿದ್ದೀನಿ. ಹೀರೆಕಾಯಿ 1 ಕಟ್ ಮಾಡ್ಕೊಂಡಿದ್ದೀನಿ. 4 ಈರುಳ್ಳಿ, ಮೆಣಸಿನಕಾಯಿ, ಹುಣಸೆಹಣ್ಣು. ಈ ಈರುಳ್ಳಿ 4 ಟೊಮೊಟೊ ಒಂದು ಪಾತ್ರೆಗೆ ಅದರೊಳಗೆ ಹಾಕ್ತೀನಿ. ಹುಣಸೆಹಣ್ಣು ಹಾಕ್ತೀನಿ. 2 ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ತೀನಿ. ಒಂದೇ 1 ಸ್ಪೂನ್ ಕಾಯಿ ತುರಿ ಹಾಕ್ತೀನಿ.
ಇವಾಗ ಕುಕ್ಕರ್ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಕುಕ್ಕರ್ ಪಾತ್ರೆಗೆ ಹಾಕಿಬಿಟ್ಟು ಇದಿಷ್ಟನ್ನು ಆಮೇಲೆ ಅದಕ್ಕೆ ಮೇಲೆ ಅದನ್ನು ಇಡ್ತೀನಿ. ನೋಡಿ, ಈ ರೀತಿ ನೀರು ಹಾಕಿಬಿಟ್ಟು ಅವರೆಕಾಳು ಹೀರೆಕಾಯಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಇದು ರುಬ್ಬಕ್ಕೆ ತೊಗೊಳ್ತೀನಿ, ಅದಕ್ಕೆ ಸಪ್ರೇಟ್ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಮುಚ್ಚಿಬಿಟ್ಟು 2 ವಿಷಲ್ ತೊಗೊಳ್ಳೋಣ. ಇವಾಗ ಸಾಂಬಾರು ಪೌಡ್ರು ಮರ್ತಿದ್ದೆ, ಅದನ್ನು ಹಾಕ್ಬಿಡ್ತೀನಿ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ನೋಡಿ, ಅವರೆಕಾಳು ಹೀರೆಕಾಯಿ ಬೆಂದಿದೆ. ಅದರೊಳಗಡೆ ಇರೋದು ತೊಗೊಂಡಿದ್ದೀನಿ. ಇದನ್ನಿಷ್ಟೇ ಸ್ವಲ್ಪ ನೀರೆಲ್ಲ ಬಗ್ಗಿಸ್ಬಿಟ್ಟು ರುಬ್ಕೊಬಿಡೋದು. ಮಿಕ್ಸಿಗೆ ಹಾಕಿ ರುಬ್ಬಿರೋದು. ಇಷ್ಟೇ ಮಸಾಲೆ, ಹೆಚ್ಚು ಮಸಾಲೆ ಇಲ್ಲದ ಅವರೆಕಾಳು ಸಾರು. ನೋಡಿ, ಕುಕ್ಕರಿಂದ ತೆಗೆದು ಒಂದು ಪಾತ್ರೆಗೆ ಹಾಕಿದ್ದೀನಿ. ಈಗ ಬೆಂದಿರೋದೆಲ್ಲ ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಜಾರೆಲ್ಲ ತೊಳೆದು ನಮಗೆ ಸಾರಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕು. ಜಾರೆಲ್ಲ ತೊಳ್ಕೊಳ್ತೀನಿ. ಇವಾಗ ನೋಡಿ, ಸಾರಿನ ಕನ್ಸಿಸ್ಟೆನ್ಸಿ ಹೀಗೆ ಮಾಡ್ಕೊಂಡಿದ್ದೀನಿ. ಇದು ಗಟ್ಟಿನೇ ಆಯಿತು. ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಸ್ತೀನಿ. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ತೆಗೆದುಬಿಡ್ತೀನಿ. ಆಲ್ರೆಡಿ ಕುಕ್ಕರ್ ಒಳಗಡೆನೂ ಖಾರದ ಪುಡಿ ಹಾಕಿ ಬೇಯಿಸಿದ್ದೆ. ಇಷ್ಟು ಕುದ್ರೆ ಸಾಕು. ಇವಾಗ ಒಗ್ಗರಣೆ ಮಾಡೋಣ. ಪಕ್ಕಕ್ಕೆ ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದು ಚೆನ್ನಾಗಿ ಕಾಯಲಿ. ಕಾದಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಸ್ವಲ್ಪ ಹಿಂಗೆ ಹಾಕ್ತೀನಿ. ಅದು ಎಣ್ಣೆ ಚೆನ್ನಾಗಿ ಕಾಯಲಿ. ಇಲ್ಲಿ 1 ಅಕ್ಕಿಗೆ 2 ನೀರು ಹಾಕಿ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಆದಮೇಲೆ ಅನ್ನಕ್ಕೆ ಇಟ್ಬಿಡ್ತೀನಿ. ಮಧ್ಯಾಹ್ನದ ಊಟ ರೆಡಿ. ನಮ್ಮನೆ ಹೆಚ್ಚು ಮಸಾಲೆ ಹಾಕಿದ್ರೆ ಯಾರೂ ಊಟ ಮಾಡಲ್ಲ. ಅದಕ್ಕೆ ನಾನು ಒಂದೊಂದು ಸಲ ಈ ರೀತಿ ಮಾಡಿಬಿಡ್ತೀನಿ. ಒಂದು ಸಲ ಹಸಿ ಖಾರ ಇಷ್ಟ ಆದಾಗ ರುಬ್ಕೊಳ್ತೀನಿ. ಒಂದು ದಿವಸ ಅದು, ಒಂದು ದಿವಸ ಮಾಡ್ತೀನಿ. ಸಾಮಾನ್ಯ ಜಾಸ್ತಿ ಮಾಡೋದು ಇದೇ ರೀತಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಕುಕ್ಕರ್ ಮುಚ್ಚಿ 2 ವಿಷಲ್ ತೊಗೋತೀನಿ ಅನ್ನಕ್ಕೆ. ನೋಡಿ, ಅನ್ನ, ತುಪ್ಪ, ಉಪ್ಪಿನಕಾಯಿ ಸರ್ವ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಸಾಂಬಾರು ಹಾಕ್ಕೊಳ್ಳೋಣ. ಹೆಚ್ಚು ಮಸಾಲೆ ಇಲ್ಲದ ಅವರೆಕಾಳು ಹೀರೆಕಾಯಿ ಸಾಂಬಾರು. ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.